ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಸಚಿವ ಸಂತೋಷ್ ಲಾಡ್ ಕೆಂಡ ಕಾರ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕಾಶ್ಮೀರಕ್ಕೆ ಹೋಗಿ ಪ್ರೆಸ್ ಮೀಟ್ ಮಾಡಲಿಲ್ಲ, ಬಿಹಾರಕ್ಕೆ ಹೋಗಿ ಪ್ರಧಾನಿ ಮೋದಿ ಭಾಷಣ ಮಾಡಿದ್ದಾರೆ ಅಂತ ಕಿಡಿಕಾರ್ತಾ ಇದ್ದಾರೆ. ಬಿಹಾರಕ್ಕೆ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡಿದ್ರು. ಈಗ ಟೆರರಿಸ್ಟ್ ಮನೆ ಧ್ವಂಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸುದ್ದಿ ಆಗ್ತಾ ಇದೆ. ಟೆರರಿಸ್ಟ್ಗಳ ಮನೆಗಳ ಬಗ್ಗೆ ಮೊದಲು ಮಾಹಿತಿ ಇರ್ಲಿಲ್ವಾ, ಇವ್ರಿಗೆ ಗೊತ್ತಿರ್ಲಿಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಚಿವರು. ಆ ಟೆಕ್ನಾಲಜಿ ಈ ಟೆಕ್ನಾಲಜಿ ಅಂತ ಹೇಳ್ಕೊಂಡು ಮೋದಿ ಹೇಳ್ತಾರಲ್ಲ, AI ಟೆಕ್ನಾಲಜಿ ಅಂತ ಹೇಳ್ತಾರಲ್ಲ, ಆದ್ರೆ ಅಲ್ಲಿ ಒಂದು ಡ್ರೋನ್ ಕೂಡ ಹಾರಾಟವನ್ನ ಮಾಡ್ತಾ ಇಲ್ವಲ್ಲ. ಡ್ರೋನ್ ಮೂಲಕ ಬೀಜ ಹಾಕಿ ಮರ ಬೆಳೆಸ್ತೇವೆ ಅಂತಾರೆ, ಆದ್ರೆ ಅಲ್ಲಿ ಯಾವ ರೀತಿ ಸೆಕ್ಯೂರಿಟಿ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಪ್ರಧಾನಿ ಮೋದಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ವ್ಯಂಗ್ಯವಾಡ್ತಾ ಇದ್ದಾರೆ. ಅಲ್ಲಿನ ಭದ್ರತೆಯ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಜಮ್ಮು ಕಾಶ್ಮೀರಕ್ಕೆ ಹೋಗ್ಲಿಲ್ಲ, ಪೆಹಲ್ಗಾಮ್ ನಲ್ಲಿ ಘಟನೆ ಆಯ್ತಲ್ಲ, ಆ ಒಂದು ಘಟನೆಯನ್ನ ವೀಕ್ಷಣೆ ಮಾಡಲಿಲ್ಲ ಅಂತ ಹೇಳಿ ಇದೀಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಚಿವ ಸಂತೋಷ್ ಲಾಡ್. ಪ್ರಧಾನಿಗಳು ಕಾಶ್ಮೀರಕ್ಕೆ ಹೋಗಿ ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು, ಅದ್ಯಾವುದು ಕೂಡ ಅವ್ರು ಮಾಡಿಲ್ಲ. ಬಿಹಾರದಲ್ಲಿ ನಿಂತ್ಕೊಂಡು ಭಾಷಣವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಪ್ರತಿಕಾರವನ್ನ ತೀರಿಸ್ಕೊಳ್ತೀವಿ ಅನ್ನುವಂತಹ ಮಾತುಗಳನ್ನ ಆಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಆದ್ರೆ ಯಾಕೆ ಸ್ಥಳ ಪರಿಶೀಲನೆ ಮಾಡೋದಕ್ಕೆ ಹೋಗ್ಲಿಲ್ಲ? ಈಗ ಟೆರರಿಸ್ಟ್ ಮನೆ ಧ್ವಂಸವನ್ನ ಮಾಡ್ತಾ ಇದ್ದೀವಿ, ಇಷ್ಟು ಮನೆ ಧ್ವಂಸ ಮಾಡಿದ್ವಿ, ಅಷ್ಟು ಮನೆ ಧ್ವಂಸ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರಲ್ಲ, ಈ ಹಿಂದೆ ಅವ್ರಿಗೆ ಗೊತ್ತಿರ್ಲಿಲ್ವಾ ಟೆರರಿಸ್ಟ್ಗಳು ಆ ಮನೆಗಳಲ್ಲಿ ಇದ್ದಾರೆ ಅನ್ನೋದು ಯಾವುದು ಗೊತ್ತಿರ್ಲಿಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ.